ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರತಿ ಸ್ಟೋರಿ ಪಾಯಿಂಟ್. ಹೊಸ ಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಈ ಕತೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಕಥೆಯ ಹೆಸರು ಪ್ರೇಮವೋ ಪ್ರತಿಕಾರವೋ. ಮೊದಲನೇ ಸಂಚಿಕೆ. ತಡ ಮಾಡದೆ ಕತೆಗೆ ಹೋಗೋಣ. ಮಂಗಳೂರಿನ ಪಣಂಬೂರ್ ಬೀಚ್. ಮುಂಜಾನೆ 10 ಗಂಟೆ. ಒಬ್ಬ ಹುಡುಗಿ ಸ್ಪೋರ್ಟ್ಸ್ ಡ್ರೆಸ್ನಲ್ಲಿ ನಿಂತಿದ್ಲು. ಅವಳ ಎದುರು ನಿಂತಿದ್ದ ಹುಡುಗ ಕ್ಯಾಮ್ರಾದಲ್ಲಿ ಅವಳ ಫೋಟೋ ಕ್ಲಿಕ್ ಮಾಡ್ತಾ ಇದ್ದ. ಹುಡುಗಿ ತುಂಬಾ ಗ್ಲಾಮರಸ್ ಆಗಿ ಸುಂದರವಾಗಿದ್ಲು. ಅವಳ ಮುಂದೆ ನಿಂತಿದ್ದ ಹುಡುಗನು ಕಡಿಮೆ ಇರಲಿಲ್ಲ, ಸ್ಮಾರ್ಟ್ ಹಾಗೂ ಹ್ಯಾಂಡ್ಸಮ್ ಆಗಿದ್ದ. ಆಗ ಹುಡುಗಿಯ ಕಣ್ಣುಗಳು ಹಿಂದೆ ಪಾರ್ಕ್ ಮಾಡಿದ್ದ ಬುಗಾಟಿ ವೆರಾನ್ ಸೂಪರ್ ಕಾರ್ ಮೇಲೆ ಬಿದ್ವು. ಆ ಕಾರು ಇನ್ನೂ ಭಾರತದ ಮಾರ್ಕೆಟ್ಗೆ ಅಧಿಕೃತವಾಗಿ ಬಾರದ ಕಾರಣ ಅದರ ಲುಕ್ ನೋಡಿ ಅವಳಿಗೆ ಆಶ್ಚರ್ಯ ಆಯಿತು. ನಿನ್ನ ಹತ್ರನೂ ಇತ್ತ ಒಂದು ಕಾರ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಅವಳು ಫೋಟೋ ತೆಗಿತಾ ಇದ್ದ ಹುಡುಗನ ಕಡೆಗೆ ತಿರುಗಿ ಹೇಳಿದ್ಲು. ಹುಡುಗ ತಿರುಗಿ ಕಾರನ್ನ ನೋಡ್ದ. ಅವನಿಗೆ ಉಸಿರು ಕಟ್ಟದಂತಾಯ್ತು. ಯಾಕಂದ್ರೆ ತನ್ನ ಹೆಂಡತಿ ತನ್ವಿಯ ದುಬಾರಿ ಆಸೆಗಳನ್ನ ಪೂರೈಸೋಕೆ ಅವನಿಗೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಇದೆಲ್ಲವೂ ಅವನಿಗೆ ನಾರ್ಮಲ್ ಆಗಿದ್ದ ಒಂದು ಕಾಲ ಇತ್ತು. ಆದ್ರೆ ಕಳೆದ 1 ವರ್ಷದಿಂದ ಅವನ ಬಿಸ್ನೆಸ್ ಪರಿಸ್ಥಿತಿ ಸಂಪೂರ್ಣ ಹಾಳಾಗಿದ್ರಿಂದ ಈಗ ಒಂದು ಸಾಮಾನ್ಯ ಬೈಕ್ ಕೊಳ್ಳೋದಕ್ಕೂ 100 ಸಾರಿ ಯೋಚಿಸೋ ಸ್ಥಿತಿ ಬಂದಿತ್ತು ಅವನಿಗೆ. ಅವರಿಬ್ರು ಆ ಕಾರನ್ನ ನೋಡ್ತಿದ್ದಾಗ್ಲೇ ಆ ಕಾರು ರೇಸ್ ಆಗ್ತಾ ಮಿಂಚಿನ ವೇಗದಲ್ಲಿ ಗಾಳಿಲಿ ಮಾತಾಡ್ತಾ ಅಲ್ಲಿಂದ ಹೊರಟು ಹೋಯ್ತು. ಆ ಕಾರನ್ನ ನೋಡಿದ ನಂತರ ತನ್ವಿಗೆ ಆ ಕಾರಿನಲ್ಲಿ ಕುಳಿತಿದ್ದ ಶ್ರೀಮಂತ ಹುಡುಗನನ್ನ ಒಮ್ಮೆ ನೋಡಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಅನ್ನಿಸ್ತು. ನಂತರ ಪಕ್ಕದಲ್ಲಿ ನಿಂತಿದ್ದ ಗಂಡ ಆದಿತ್ಯನನ್ನ ನೋಡಿ ಮುಖ ಸಿಂಡರ್ಸಿದ್ಲು. ಬೆಳಿಗ್ಗೆ 8 ಗಂಟೆಗೆ ಬೆಂಗಳೂರಿನ ಒಂದು ದೊಡ್ಡ ಪ್ಯಾಲೇಸ್ನಂತಹ ಮನೆಯ ರೂಮ್ ಬಾಗಿಲು ತೆರೆಯಿತು ಮತ್ತು ಕೆಲಸದ ಹುಡುಗಿ ಕಾವ್ಯ ರೂಮಿನೊಳಗೆ ಬಂದ್ಲು. ಅವಳು ಕಿಟಕಿಯ ಎಲ್ಲ ಕರ್ಟನ್ಗಳನ್ನ ಸರಿಸಿ ಸೂರ್ಯನ ಬಿಸಿಲು ಒಳಗ್ ಬರುವಂತೆ ಮಾಡಿದ್ಲು. ಬಿಸಿಲು ನೇರವಾಗಿ ಬೆಡ್ ಮೇಲೆ ಬೀಳ್ತು. ಅಲ್ಲಿ ಒಬ್ಬ ಸುಂದರ ಹುಡುಗಿ ಮಲಗಿದ್ಲು. ಪ್ರಜ್ಞೆಯೇ ಇಲ್ಲದೆ ಹಾಗೇನೆ ಮಲಗಿದ್ಲು. ರೂಮ್ ತುಂಬಾ ಲಕ್ಸುರಿಯಸ್ ಆಗಿ ರಾಜಮನೆತನದಂತೆ ಇತ್ತು. ಬೆಡ್ ಮೇಲಿದ್ದ ಹುಡುಗಿಯನ್ನ ನೋಡಿ ಕಾವ್ಯ ವಾರ್ಡ್ರೋಬ್ ತೆಗೆದು ಬಟ್ಟೆಗಳನ್ನ ತೆಗಿತಾ ಮಾತಾಡೋಕೆ ಶುರು ಮಾಡಿದ್ಲು. ಮೇಘನಾ ಮೇಡಮ್, ನಿಮ್ಗೆ ಗೊತ್ತಾ, ನೀವು ಈ ಮನೆಗೆ ಬಂದು 1 ವರ್ಷ ಕಳೀತು. ನಮ್ಮ ಅರ್ಜುನ್ ಸರ್ ನಿಮ್ಮನ್ನ ಈ ಮನೆಗೆ ಕರ್ಕೊಂಡು ಬಂದಿದ್ದು ನಿನ್ನೆಯಷ್ಟೇ ಅನ್ನಿಸ್ತಿದೆ. ಹೀಗೆ ಹೇಳ್ತಾ ಇದ್ದಂತೆ ಕಾವ್ಯಾಳ ಮುಖದಲ್ಲಿ ನಗು ಇತ್ತು. ಆದ್ರೆ ಬೆಡ್ ಮೇಲೆ ಪ್ರಜ್ಞೆ ಇಲ್ಲದೆ ಮಲಗಿದ್ದ ಮೇಘನಾಳನ್ನ ನೋಡಿದ ತಕ್ಷಣ ಅವಳ ಕಣ್ಣಲ್ಲಿ ನೀರ್ ಬಂತು. ತಕ್ಷಣ ಕಣ್ಣೀರ್ ಒರೆಸ್ಕೊಂಡು ಬಟ್ಟೆಗಳನ್ನ ಟೇಬಲ್ ಮೇಲೆ ಇಟ್ಟು, ನಿಮ್ಗೆ ಡ್ರೆಸ್ ಮಾಡಿಟ್ಟಿದ್ದೀನಿ ಮೇಡಮ್, ಅರ್ಜುನ್ ಸರ್ ಈಗ ಬರ್ತಾರೆ ಅಂತ ಹೇಳಿದ್ಲು. ಇವತ್ತು ನಿಮ್ಗೆ ಏನ್ ಬೇಕು ಹೇಳಿ, ನಿಮ್ಗೇನಾದ್ರೂ ಸ್ಪೆಷಲ್ ಆಸೆ ಇದ್ರೆ ಹೇಳಿ ಮೇಡಮ್, ಆದ್ರೂ ನೀವ್ ಹೇಳೋ ಅಗತ್ಯನೇ ಇಲ್ಲ. ನಮ್ ಸರ್ ಇದಾರಲ್ಲ, ನೀವ್ ಹೇಳ್ದೆ ಇದ್ರು ಅವರಿಗೆ ನಿಮ್ ಪ್ರತಿಯೊಂದು ಆಸೆನೂ ಗೊತ್ತಾ. ಕಾವ್ಯ ರೂಮ್ನಲ್ಲಿದ್ದ ಹಳೆಯ ಹೂಗಳನ್ನ ತೆಗೆದು ಫ್ರೆಶ್ ಹೂಗಳನ್ನ ಇಡ್ತಿದ್ದಾಗ ಡೋರ್ ನಾಕ್ ಆಯಿತು. ತಿರುಗಿ ನೋಡಿದಾಗ ಬಾಗ್ಲಲ್ಲಿ ಒಬ್ಬ ಹ್ಯಾಂಡ್ಸಮ್ ಹುಡುಗ ನಿಂತಿದ್ದ. ಅವನಿಗೆ ಸುಮಾರು 27 ರಿಂದ 28 ವರ್ಷ ವಯಸ್ಸು. ಮುಖದಲ್ಲಿ ರಾಯಲ್ ಲುಕ್ ಮತ್ತೆ ಆಟಿಟ್ಯೂಡ್ ತುಂಬಿತ್ತು. ಜೇಬ್ನಲ್ಲಿ ಕೈ ಹಾಕೊಂಡು ಬೆಡ್ ಮೇಲೆ ಮಲಗಿದ್ದ ಹುಡುಗಿಯನ್ನೇ ದಿಟ್ಟಿಸಿ ನೋಡ್ತಾ ಇದ್ದ. ಅವನ ಕಣ್ಣುಗಳು ತುಂಬಾ ಆಕರ್ಷಕವಾಗಿದ್ವು. ಟ್ರಿಮ್ ಮಾಡಿದ ಗಡ್ಡ ಮತ್ತು ಮೀಸೆ ಇತ್ತು. ಕಿವಿಯಲ್ಲಿ ಡೈಮಂಡ್ ಸ್ಟಡ್, ಕುತ್ತಿಗೆಯಲ್ಲಿ ರಾಯಲ್ ಚೈನ್, ಕೈಯಲ್ಲಿ ಬ್ರಾಂಡೆಡ್ ವಾಚ್ ಧರಿಸಿದ್ದ. ಅವನನ್ನ ನೋಡಿದ ತಕ್ಷಣ ಅವನೆಷ್ಟು ದೊಡ್ಡ ಶ್ರೀಮಂತ ಅನ್ನೋದು ತಿಳಿತಾ ಇತ್ತು. ಕಾವ್ಯ ಅವನನ್ನ ನೋಡಿ, ಸರ್ ನೀವು ಬಂದ್ರಾ ಅಂತ ಕೇಳಿದ್ಲು. ಅವನು ಯಾವುದೇ ಉತ್ತರ ಕೊಡ್ಲಿಲ್ಲ. ಕಾವ್ಯ ಹೂವಿನ ಬುಟ್ಟಿಯನ್ನ ಎತ್ಕೊಂಡು, ನನ್ನ ಕೆಲಸ ಮುಗೀತು ಸರ್, ಇನ್ನು ನೀವು ನಿಮ್ಮ ಪ್ರೀತಿ ಹುಡುಗಿನ ರೆಡಿ ಮಾಡ್ಬೋದು ಅಂತ ಹೇಳಿ ಹೊರಟು ಹೋದ್ಲು. ಅರ್ಜುನ್ ಒಳಗ್ ಬಂದು ಮೊದಲು ರೂಮ್ ಡೋರ್ ಲಾಕ್ ಮಾಡ್ದ. ಡ್ರೆಸ್ಸಿಂಗ್ ಟೇಬಲ್ ಹತ್ರ ಹೋಗಿ ತನ್ನ ಕೈಯಲ್ಲಿದ್ದ ಕೆಲವು ಜ್ಯುವೆಲರ್ಸ್ನ ಬಿಚ್ಚಿಟ್ಟು ಸಂಪೂರ್ಣ ಸಿಂಪಲ್ ಲುಕ್ಗೆ ಬಂದ. ಬೆಡ್ ಮೇಲೆ ಮಲಗಿದ್ದ ಮೇಘನಾಳನ್ನ ನೋಡಿ ನಗ್ತಾ, ನೀವು ನಿಜಕ್ಕೂ ಗ್ರೇಟ್ ಮೇಡಮ್. ಯಾವುದಾದ್ರೂ ಒಂದಿನ ನಾನು ಬರೋ ಮೊದಲೇ ನೀವು ಎದ್ದು ಕುಳಿತು ನನಗೆ ಶಾಕ್ ಮತ್ತೆ ಸರ್ಪ್ರೈಸ್ ಕೊಡ್ತೀರಾ ಅಂದ್ಕೊಂಡ್ರೆ
ನಾನ್ ಎದ್ದು ಬಂದ್ರು ನೀವು ಕಣ್ ತೆರೆಯೋದಿಲ್ವಲ್ಲ ಅಂದ. ಅವನ್ ಮುಗ್ದಲ್ಲಿದ್ದ ನಗು ಮಾಯವಾಗಿ ನೋವು ತುಂಬಿಕೊಂಡಿತ್ತು. ನನಗ್ ನಿಮ್ಮೇಲ್ ತುಂಬಾ ಕೋಪ ಇದೆ, ಆದ್ರೆ ನೀವ್ ಎದ್ದು ನನ್ ಜೊತೆ ಮಾತಾಡ್ದಾಗ್ಲೆ ನಾನು ಆ ಕೋಪ ತೋರ್ಸೋದು. ಸದ್ಯಕ್ಕೆ ನನ್ನ ಅಸಮಾಧಾನ ಬದಿಗಿಟ್ಟು ನಿಮ್ಮನ್ನ ರೆಡಿ ಮಾಡ್ತೀನಿ ಅಂತ ಹೇಳ್ತಾ ಬಟ್ಟೆಗಳನ್ನ ತಗೊಂಡು ಬೆಡ್ ಬಳಿಗೆ ಹೋದ. ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಉಗುರು ಬೆಚ್ಚಗಿನ ನೀರು, ಕಾಟನ್ ಮತ್ತೆ ಟವಲ್ ಇತ್ತು. ಬೆಡ್ ಮೇಲಿದ್ದ ಮೇಘನ ನೈಟ್ ಸೂಟ್ ನಲ್ಲಿದ್ಲು. ಅರ್ಜುನ್ ತುಂಬಾ ಜಾಗರೂಕತೆಯಿಂದ ಉದ್ದೆ ಕಾಟನ್ ನಿಂದ ಅವಳ ಮುಖ, ಕೈಕಾಲುಗಳನ್ನ ಒರೆಸಿ ಡ್ರೈ ಟವಲ್ ನಿಂದ ಕ್ಲೀನ್ ಮಾಡ್ದ. ಅವಳ ಮುಖ ಸಂಪೂರ್ಣ ಕಳೆಗುಂದಿತ್ತು. ಕಣ್ಣುಗಳು ತೆರೆದಿದ್ರು ಯಾವುದೇ ಚಲನೆ ಇಲ್ಲದೆ ಸ್ಥಿರವಾಗಿದ್ವು. ಅವಳ ಸ್ಥಿತಿ ಕಂಡು ಅರ್ಜುನ್ ಹೃದಯ ಹಿಂಡದಂತಾಯ್ತು. ಆದ್ರೆ ಅವನು ಅದನ್ನ ತೋರ್ಸ್ಗೊಳ್ದೆ ಪ್ರೀತಿಯಿಂದ ಅವಳಿಗೆ ಸುಂದರವಾದ ಕುರ್ತಿ ತೊಡಿಸ್ದ. ಕೂದಲು ಬಾಚಿ ತುಟಿಗೆ ಲೈಟ್ ಆಗಿ ಲಿಪ್ ಗ್ಲಾಸ್ ಹಚ್ಚಿ ಹಣೆಗೆ ಪುಟ್ಟ ಬಿಂದಿ ಇಟ್ಟ. ತುಂಬಾ ಕ್ಯೂಟ್ ಆಗಿ ಕಾಣ್ತಿದ್ದೀರಾ ಮೇಡಮ್ ಅಂತ ಹೇಳ್ತಾ ಅವಳ ಹಣೆಗೆ ಬಾಗಿ ಮುತ್ತಿಟ್ಟ. ಟೈಮ್ ನೋಡಿದಾಗ 9 ಗಂಟೆಯಾಗಿತ್ತು. ಆಗ ಬಾಗ್ಲು ತಟ್ಟೋ ಶಬ್ದ ಕೇಳಿಸ್ತು. ಬಾಗ್ಲು ತೆರೆದಾಗ ಕಾವ್ಯ ನಿಂತು, ಸರ್, ಪೂಜೆಗೆಲ್ಲ ರೆಡಿ ಆಗಿದೆ, ಪಂಡಿತರು ಕೂಡ ಬಂದಿದ್ದಾರೆ ಅಂತ ಹೇಳಿದ್ಲು. ಅರ್ಜುನ್ ಅವಳನ್ನ ಕೆಳಗೆ ಹೋಗೋ ಕೇಳಿ ತಾನು ಬೆಡ್ ಹತ್ರ ಬಂದು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಮೇಘನಾಳನ್ನ ತನ್ನ ಕೈಗಳಲ್ಲಿ ಎತ್ಕೊಂಡ. ಕನ್ನಡಿಯ ಮುಂದೆ ನಿಂತು, ನೀನ್ ನನ್ ಜೊತೆ ಈ ಮಿರರ್ ಮುಂದೆ ಬಂದಾಗ್ಲೆಲ್ಲ ನಮ್ ಜೋಡಿಗಿಂತ ಸುಂದರವಾದದ್ದು ಈ ಪ್ರಪಂಚದಲ್ಲೇ ಇಲ್ಲ ಅನ್ಸುತ್ತೆ ಅಂತ ಭಾವುಕನಾಗಿ ಹೇಳ್ದ. ಅರ್ಜುನ್ ಮೆಟ್ಲುಗಳ ಮೂಲಕ ಮೇಘನಾಳನ್ನ ತನ್ನ ತೋಳ್ಗಳಲ್ಲಿ ಎತ್ಕೊಂಡು ಕೆಳಗ್ ಬಂದ. ನೇರವಾಗಿ ಪೂಜೆ ನಡೀತಾ ಇದ್ದ ಹಾಲ್ಗೆ ಹೋದ. ಹೋಮ ಕುಂಡದ ಮುಂದೆ ಅರ್ಚಕರು ಕುಳಿತಿದ್ರು. ಅವ್ರ ಪಕ್ಕದಲ್ಲೇ ಅರ್ಜುನ್ ತಂದೆ ತಾಯಿ ಕುಳಿತಿದ್ರು. ಅವನ್ ತಾಯಿ ಸುಮಿತ್ರಾ ದೇಸಾಯಿ ಮತ್ತೆ ತಂದೆ ರಾಜಶೇಖರ್ ದೇಸಾಯಿ ಇಬ್ರೂ ಮಗ ಬರೋದನ್ನ ನೋಡಿ ಮುಖದಲ್ಲಿ ಮುಗುಳ್ನಗೆ ಬೀರಿದ್ರು. ಆದ್ರೆ ಅರ್ಜುನ್ ಯಾರನ್ನು ನೋಡ್ದೆ ತನ್ನ ಮಡ್ಲಲ್ಲಿದ್ದ ಮೇಘನಾಳನ್ನೇ ನೋಡ್ತಾ ಹೋಮದ ಮುಂದೆ ಕುಳಿತ. ಪೂಜೆ ಸ್ಟಾರ್ಟ್ ಆಯ್ತು. ಮಗ ಇಷ್ಟು ಪ್ರೀತಿಯಿಂದ ಸೊಸೆಯನ್ನ ನೋಡ್ಕೊಳ್ತಿರೋದನ್ನ ಕಂಡು ಸುಮಿತ್ರಾ ಅವ್ರ ಕಣ್ಣಲ್ಲಿ ನೀರ್ ತುಂಬಿಕೊಂತು. ಅವರು ಮಗನ್ ಭುಜದ ಮೇಲೆ ಕೈ ಇಟ್ರು. ಆದ್ರೆ ಅರ್ಜುನ್ ಸಂಪೂರ್ಣವಾಗಿ ಪೂಜೆಯಲ್ಲಿ ಮತ್ತು ತನ್ನ ಮಡ್ಲಲ್ಲಿದ್ದ ಮೇಘನಾಳ ಆರೈಕೆಯಲ್ಲೇ ಮುಳುಗಿದ್ದ. ಹೋಮದ ಬೆಂಕಿ ಜೋರಾದಾಗ ಆ ಬಿಸಿ ಅವಳಿಗೆ ತಾಗಬಾರ್ದು ಅಂತ ಅವಳನ್ನ ತನ್ನ ಕೈಗಳಿಂದ ಕವರ್ ಮಾಡಿದ. ಪೂಜೆ ಮುಗಿದ ನಂತರ ಅಂತಿಮ ಆಹುತಿ ನೀಡಿ ಎದ್ದು ನಿಂತ್ಕೊಂತ, ಬನ್ನಿ ಮೇಡಮ್, ಬಾ ಮಗ್ನೆ, ಮೊದ್ಲು ಬ್ರೇಕ್ಫಾಸ್ಟ್ ಮಾಡು, ಮೇಘನಾಳನ್ನ ಇಲ್ಲಿ ಕರ್ಕೊಂಡ್ ಬಾ ಅಂತ ಹೇಳಿದ್ರು ಸುಮಿತ್ರಾ. ಆದ್ರೆ ಅರ್ಜುನ್ ಯಾವುದೇ ಮಾತಿಲ್ದೆ ಮೇಘನಾಳನ್ನ ಎತ್ಕೊಂಡು ನೇರವಾಗಿ ಮೇಲಿನ ತನ್ನ ರೂಮ್ಗೆ ಹೊರಟೋದ. ಅವನ್ ಹೋಗೋದನ್ನ ನೋಡಿ ಸುಮಿತ್ರಾ, ನನ್ ಮಗ ಇನ್ನು ಎಷ್ಟು ದಿನ ಹೀಗೆ ನರಳಬೇಕು ಅಂತ ಕಣ್ಣೀರಿಟ್ರು. ರಾಜಶೇಖರ್ ದೇಸಾಯಿ ಸಮಾಧಾನ ಮಾಡ್ತಾ, ಮೇಘನ ಈ ಕೋಮದಿಂದ ಎದ್ದು ಕಣ್ಣು ತೆರೆದ ದಿನವೇ ನಮ್ಮ ಮಗ ನಮ್ಗೆ ಮೊದಲಿನಂತೆ ಸಿಗೋದು, ಅವಳು ಬೇಗ ಗುಣಮುಖಳಾಗ್ಲಿ ಅಂತ ಪ್ರಾರ್ಥನೆ ಮಾಡು ಅಂತ ಹೇಳಿದ್ರು. ಮಧ್ಯಾಹ್ನ 4 ಗಂಟೆ, ಬೆಂಗಳೂರಿನ UB ಸಿಟಿ ಮಾಲ್. 4-5 ಜನ ಹುಡುಗಿಯರ ಗ್ರೂಪ್ ಮಾಲ್ನಲ್ಲಿ ಶಾಪಿಂಗ್ ಮಾಡ್ತಾ ಇತ್ತು. ಎಲ್ರ ಕೈಯಲ್ಲೂ ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ ಶಾಪಿಂಗ್ ಬ್ಯಾಗ್ಗಳಿದ್ವು. ಆದ್ರೆ ತನ್ವಿಯ ಕೈಯಲ್ಲಿ ಕೇವಲ ಫೋನ್ ಮಾತ್ರ ಇತ್ತು. ಆಗ ಅವಳ ಫೋನ್ ರಿಂಗ್ ಆಯ್ತು. ಅವಳ ಗಂಡ ಆದಿತ್ಯ ಕಾಲ್ ಮಾಡಿದ್ದ. ಏನ್ರಿ, ನಾನೇನ್ ಕೇಳ್ದೆ? ಕೇವಲ ಆಫ್ಟರ್ ಆಲ್ 5 ಲ್ಯಾಕ್ ರೂಪಾಯಿ ಕೇಳಿದ್ರೆ ನಿಮ್ ಕೈಯಲ್ಲಿ ಕೊಡಕ್ಕಾಗಲ್ವಾ? ನನ್ನ ಫ್ರೆಂಡ್ ಜೊತೆ ಶಾಪಿಗೆ ಬಂದಿದ್ದೀನಿ, ನಾನಿಲ್ಲಿ ಒಂದು ಟಾಪ್ ಕೂಡ ತಗೊಂಡಿಲ್ಲ, ಎಲ್ಲರೂ ನನ್ನ ನೋಡಿ ನಗ್ತಿದ್ದಾರೆ ಗೊತ್ತಾ ಅಂತ ತನ್ವಿ ಕೂಗಾಡಿದ್ಲು. ಆದಿತ್ಯ ಅಸಹಾಯಕನಾಗಿ, ಸಾರಿ ತನ್ವಿ, ಇವತ್ ನನ್ನ ಹತ್ರ ಅಷ್ಟು ಅಮೌಂಟ್ ಅರೇಂಜ್ ಮಾಡೋಕೆ ಆಗಲ್ಲ, ನಾಳೆ ಹೇಗಾದ್ರೂ ಟ್ರೈ ಮಾಡ್ತೀನಿ ಅಂತ ಹೇಳ್ದ. ಅವನ್ ಮಾತು ಮುಗಿಸೋ ಮೊದ್ಲೇ ತನ್ವಿ ಕಾಲ್ ಕಟ್ ಮಾಡಿದ್ಲು. ಸಿಟ್ಟಿನಿಂದ ಮುಂದೆ ಹೋದಾಗ ಅವಳ ಫ್ರೆಂಡ್ಸ್ ದೇಸಾಯಿ ಡೈಮಂಡ್ಸ್ ಅಂಡ್ ಜ್ಯುವೆಲರ್ಸ್ ಶೋರೂಮ್ ಒಳಗಡೆ ಹೋಗಿದ್ರು. ತನ್ವಿ ಕೂಡ ಅವ್ರ ಹಿಂದೆನೆ ಶೋರೂಮ್ ಎಂಟರ್ ಆದ್ಲು. ಒಳಗೆ ಪ್ರದರ್ಶನಕ್ಕಿಟ್ಟಿದ್ದ ವಜ್ರದ ಆಭರಣಗಳನ್ನ ನೋಡಿ ಅವಳ ಕಣ್ಣುಗಳು ಅರಳಿದ್ವು. ಎಲ್ಲರೂ ಉಡುಗೆಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ರೆ
ತನ್ವಿಯ ಕಣ್ಣು ಸೋಕೇಸ್ನಲ್ಲಿಟ್ಟಿದ್ದ ಒಂದು ಅದ್ಭುತವಾದ ಡೈಮಂಡ್ ನೆಕ್ಲೆಸ್ ಮೇಲೆ ಬೀಳ್ತು. ಅವಳು ಹತ್ರ ಹೋಗಿ ಅದನ್ನ ಮುಟ್ಟಿದ್ಲು. ಸೇಲ್ಸ್ ಗರ್ಲ್ ಬಂದು ಪ್ಯಾಕ್ ಮಾಡ್ಲಾ ಮೇಡಮ್ ಅಂತ ಕೇಳಿದ್ಲು. ಇಲ್ಲ ಇಲ್ಲ, ಜಸ್ಟ್ ಸುಮ್ಮನೆ ನೋಡಿದೆ ಅಷ್ಟೆ. ಇದ್ರ ರೇಟ್ ಎಷ್ಟು ಅಂತ ತನ್ವಿ ಕೇಳಿದ್ಲು. 5 crore ಮೇಡಮ್ ಅಂತ ಸೇಲ್ಸ್ ಗರ್ಲ್ ಹೇಳಿದ್ಲು. ತನ್ವಿಗೆ ಶಾಕ್ ಆಯ್ತು. ಅವಳು ಸುಮ್ಮನೆ ತನ್ನ ಫ್ರೆಂಡ್ಸ್ ಜೊತೆ ಬಿಲ್ಡಿಂಗ್ ಕೌಂಟರ್ ಕಡೆಗೆ ಹೋದ್ಲು. ಎಲ್ರೂ ಶಾಪಿಂಗ್ ಮುಗಿಸಿ ಹೊರಡುವಾಗ ಅದೇ ಸೇಲ್ಸ್ ಗರ್ಲ್ ಓಡ್ ಬಂದು ತನ್ವಿಗೆ ಒಂದು ರಾಯಲ್ ಬಾಕ್ಸ್ ಕೊಟ್ಲು. ಇದು ನಿಮ್ಗಾಗಿ ಮೇಡಮ್. ತನ್ವಿ ಆಶ್ಚರ್ಯದಿಂದ ಬಾಕ್ಸ್ ಓಪನ್ ಮಾಡಿದಾಗ ಸ್ವಲ್ಪ ಮುಂಚೆ ಅವಳು ನೋಡಿದ ಅದೇ 5 ಕೋಟಿ ಬೆಲೆಯ ಡೈಮಂಡ್ ನೆಕ್ಲೆಸ್ ಅದರಲ್ಲಿತ್ತು. ನಾನಿದಕ್ಕೆ ಹಣ ಕೊಟ್ಟಿಲ್ವಲ್ಲ ಅಂತ ತನ್ವಿ ಆಶ್ಚರ್ಯದಿಂದ ಹೇಳಿದ್ಲು. ಸೇಲ್ಸ್ ಗರ್ಲ್ ನಗ್ತಾ, ಇದು ನಮ್ಮ ಬಾಸ್ ಕಡೆಯಿಂದ ನಿಮ್ಗೆ ಗಿಫ್ಟ್ ಮೇಡಮ್, ಹ್ಯಾವ್ ಎ ನೈಸ್ ಡೇ ಅಂತ ಹೇಳಿ ಹೊರಟೋದ್ಲು. ದೇಸಾಯಿ ಗ್ರೂಪ್ ಆಫ್ ಕಂಪನೀಸ್ ಇಡೀ ರಾಜ್ಯದಲ್ಲೇ ಅತಿ ದೊಡ್ಡ ಶ್ರೀಮಂತ ಸಂಸ್ಥೆ ಅಂತ ತನ್ವಿಗೆ ಗೊತ್ತಿತ್ತು. ಆದ್ರೆ ಅವರು ಇಷ್ಟು ಉದಾರವಾಗಿ ತನ್ಗೆ 5 ಕೋಟಿ ಗಿಫ್ಟ್ ಕೊಡುವ ಕಾರಣ ಏನು ಅಂತ ಅವಳಿಗೆ ಅರ್ಥ ಆಗ್ಲಿಲ್ಲ. ಆದ್ರೂ ಆಸೆಯಿಂದ ಆ ನೆಕ್ಲೆಸ್ ಹಿಡಿದು ಅಲ್ಲಿಂದ ಹೊರಟು ಹೋದ್ಲು. ಇತ್ತ ತನ್ನ ಆಫೀಸ್ನಲ್ಲಿ CCTV ಲೈವ್ ಫುಟೇಜ್ ಮೂಲಕ ಇದನ್ನೆಲ್ಲ ನೋಡ್ತಿದ್ದ ಅರ್ಜುನ್ ದೇಸಾಯಿ ಮುಖದಲ್ಲಿ ಒಂದು ನಿಗೂಢವಾದ ನಗು ಇತ್ತು. ಅವನ್ ಫೋನ್ ಪಕ್ಕಕ್ಕಿಟ್ಟು ತನ್ನ ಪಕ್ಕದ ಫೋಟೋದಲ್ಲಿದ್ದ ಮೇಘನಾಳ ಕೈಯನ್ನ ಮುದ್ದು ಮಾಡ್ದ. ತನ್ವಿ ಮನೆಗ್ ಬಂದಾಗ ಆದಿತ್ಯ ಫೋನ್ನಲ್ಲಿ ಯಾರ ಜೊತೆನೋ ಟೆನ್ಷನ್ ಅಲ್ಲಿ ಮಾತಾಡ್ತಾ ಇದ್ದ. ಎದುರುಗಿದ್ದ ವ್ಯಕ್ತಿ ಕಾಲ್ ಕಟ್ ಮಾಡಿದಾಗ ಆದಿತ್ಯ ಹತಾಶೆಯಿಂದ ಸೋಫಾ ಮೇಲೆ ಕುಸ್ತು ಬಿದ್ದ. ಏನಾಯ್ತು ಆದಿತ್ಯ, ಯಾಕಿಷ್ಟು ಟೆನ್ಷನ್ ಆಗಿದ್ಯಾ ಅಂತ ತನ್ವಿ ಕೇಳಿದ್ಲು. ಆದಿತ್ಯ ತಲೆ ಮೇಲೆ ಕೈ ಹೊತ್ಕೊಂಡು, ಎಲ್ಲನೂ ಮುಗಿದು ಹೋಯ್ತು ತನ್ವಿ, ನಾವೀಗ ಸಂಪೂರ್ಣ ಬೀದಿಗೆ ಬಂದಿದೀವಿ ಅಂದ. ಏನ್ ಹೇಳ್ತಿದ್ಯಾ ನೀನು? ನಿನ್ ಹತ್ರ ಇದ್ದ ಆಭರಣಗಳು ಎಲ್ಲಿವೆ? ಸುಮಾರು 5 crore ಮೌಲ್ಯದ ಒಡವೆಗಳು ನಿನ್ ಹತ್ರ ಇರ್ಬೇಕಲ್ವಾ? ಅದನ್ನ ಕೊಟ್ರೆ ನಾವು ಈ ಮನೆನ ಹರಾಜಾಗೋದ್ರಿಂದ ಉಳಿಸ್ಕೋಬಹುದು. ಪ್ಲೀಸ್ ಆ ಒಡವೆಗಳನ್ನ ಕೊಡು ತನ್ವಿ ಅಂತ ಆದಿತ್ಯ ಕೇಳ್ದ. ತನ್ವಿಯ ಮುಖ ಕಪ್ಪಿಡ್ತು. ಯಾಕಂದ್ರೆ ಆ ಎಲ್ಲಾ ಒಡವೆಗಳನ್ನ ಅವಳು ಇಸ್ಪೀಟ್ ಮತ್ತೆ ಜೂಜಾಟದಲ್ಲಿ ಮೊದ್ಲೇ ಕಳ್ಕೊಂಡಿದ್ಲು. ಈಗ ಪರ್ಸ್ನಲ್ಲಿ ಇರೋ 5 ಕೋಟಿಯ ನೆಕ್ಲೆಸ್ ಬಗ್ಗೆ ಆದಿತ್ಯನ್ ಗೊತ್ತಾದ್ರೆ ಅವನದನ್ನ ಕಿತ್ಕೊಳ್ತಾನೆ ಅಂತ ಹೆದರಿ ಪರ್ಸನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಲು. ಇನ್ನೊಂದೆಡೆ ಅರ್ಜುನ್ ದೇಸಾಯಿ ತನ್ನ ಐಷಾರಾಮಿ ಆಫೀಸ್ ಕ್ಯಾಬಿನ್ ನಲ್ಲಿ ಫೈನಾನ್ಷಿಯರ್ಗಳ ಮುಂದೆ ಕುಳಿತಿದ್ದ. ಹಣ ತುಂಬಿದ ಬ್ಯಾಗ್ ಅವ್ರ ಮುಂದೆ ಇಟ್ಟು, ನೀವೇನ್ ಮಾಡ್ಬೇಕಂತ ಗೊತ್ತಾಯ್ತಲ್ವಾ? ಆದಿತ್ಯ ವರ್ಮಾ ಸಂಪೂರ್ಣವಾಗಿ ನಾಶವಾಗ್ಬೇಕು. ಅವನ್ಗೆ ಯಾವುದೇ ಬ್ಯಾಂಕ್ ಲೋನ್ ಸಿಗ್ಬಾರ್ದು. ನನ್ನ ಪ್ರೀತಿಯನ್ನ ಹಾಳ್ ಮಾಡಿದವನು ಸರ್ವನಾಶ ಆಗ್ಲೇಬೇಕು ಅಂದ. ಫೈನಾನ್ಷಿಯರ್ಗಳು ನಡುಗ್ತಾ ಹಣ ತಗೊಂಡು ಅಲ್ಲಿಂದ ಹೋದ್ರು. ಆಗ ಅರ್ಜುನ್ ಫೋನ್ಗೆ ಕಾವ್ಯಾಳಿಂದ ಕಾಲ್ ಬಂತು. ಸರ್, ಮೇಘನಾ ಮೇಡಮ್ಗೆ ಉಸಿರಾಟ ತೊಂದರೆ ಆಗ್ತಿದೆ, ಬೇಗ ಬನ್ನಿ ಅಂತ ಗಾಬರಿಯಿಂದ ಕೂಗಿದ್ಲು. ಅರ್ಜುನ್ ಗಾಬರಿಯಿಂದ ಎದ್ದು ಕಾರ್ ಹತ್ತಿ ಮಿಂಚಿನ ವೇಗದಲ್ಲಿ ಮನೆಗೆ ಬಂದ. ಮನೆಗೆ ಓಡ್ ಬಂದು ನೋಡಿದಾಗ ಮೇಘನಾ ನಡುಗ್ತಾ ಉಸಿರಾಡೋಕೆ ಕಷ್ಟ ಪಡ್ತಾ ಇದ್ಲು. ಸುಮಿತ್ರಾ ಮತ್ತೆ ಕಾವ್ಯ ಪಕ್ಕಕ್ಕೆ ಸರಿದ್ರು. ಅರ್ಜುನ್ ತಕ್ಷಣ ಮೇಘನಾಳನ್ನ ತನ್ನ ಎದೆಗೆ ಆನಿಸ್ಕೊಂಡು, ಮೇಡಮ್ ರಿಲ್ಯಾಕ್ಸ್, ನಾನಿದ್ದೀನಿ, ನಿಮ್ಗೇನು ಆಗಲ್ಲ ಅಂತ ಸಮಾಧಾನ ಮಾಡ್ದ. ಅವನ ಅಪ್ಪುಗೆಯ ಸ್ಪರ್ಶ ಸಿಕ್ಕ ತಕ್ಷಣ ಮೇಘನಾಳ ಉಸಿರಾಟ ನಾರ್ಮಲ್ ಆಯ್ತು. ಅರ್ಜುನ್ ಕಣ್ಣಲ್ಲಿ ನೀರ್ ಸುರಿತಾ ಇತ್ತು. ಆಗ ಅನಿರೀಕ್ಷಿತವಾಗಿ ಮೇಘನಾ ತನ್ನ ನಿರ್ಜೀವವಾಗಿದ್ದ ಕೈ ಬೆರಳುಗಳಿಂದ ಅರ್ಜುನ್ ಕೈಯನ್ನ ನಿಧಾನವಾಗಿ ಹಿಡಿದ್ಲು. ಅರ್ಜುನ್ ಆಶ್ಚರ್ಯದಿಂದ ನೋಡ್ದ. ಮೇಘನಾ, ಮೇಘನಾ ನೀನ್ ನನ್ನನ್ನು ಮುಟ್ಟೋದ್ಯಾ ಅಂತ ಸಂಭ್ರಮದಿಂದ ಅವಳ ಕೈಗೆ ಮುತ್ತಿಟ್ಟ. ಕೋಮಾದಲ್ಲಿದ್ದ ಹುಡುಗಿ ಮೊದಲ ಬಾರಿಗೆ ರೆಸ್ಪಾಂಡ್ ಮಾಡಿದ್ಲು. ಅರ್ಜುನ್ ಹೊರಗೆ ಬಂದು ಕಾವ್ಯಾಳಿಗೆ, ಇಡೀ ದೇಸಾಯಿ ಮಹಲನ್ನ ಲೈಟ್ಸ್ ನಿಂದ ಅರೇಂಜ್ ಮಾಡು, ಎಲ್ರಿಗೂ ಸ್ವೀಟ್ ಹಂಚಿ ಅಂತ ಆರ್ಡರ್ ಮಾಡ್ದ. ನಂತರ ಅವನ ಫೋನ್ಗೆ ಮ್ಯಾನೇಜರ್ ವಿಕ್ರಮ್ ಕಡೆಯಿಂದ ಮೆಸೇಜ್ ಬಂತು. ಬಾಸ್, ತನ್ವಿ ನಿಮ್ಮನ್ನ ಮೀಟ್ ಮಾಡೋಕೆ ಬಂದಿದ್ದಾಳೆ. ಅರ್ಜುನ್ ತನ್ನ ಮ್ಯಾನೇಜರ್ ವಿಕ್ರಮ್ಗೆ, ನನಗೀಗ ಟೈಮ್ ಇಲ್ಲ, ನಾನು ರಾತ್ರಿ ಕೋರಮಂಗಲದ ಕ್ಲಬ್ ಹೌಸ್ ಆಫ್ ಬೋಲ್ಡ್ನೆಸ್ಗೆ ಬರ್ತೀನಿ, ಅಲ್ಲಿಗೆ ಬರೋಕೆ ಹೇಳು
ಅಂತ ರಿಪ್ಲೈ ಕಳಿಸ್ದ. ತನ್ವಿ ಆಫೀಸ್ನಲ್ಲಿ ನಿಂತು, ನಾನು ಅರ್ಜುನ್ ದೇಸಾಯಿನ ನೋಡ್ಬೇಕು, ತನ್ವಿ ಬಂದಿದ್ದಾಳೆ ಅಂತ ಹೇಳಿ, ಅವನು ಎಷ್ಟೇ ದೊಡ್ಡ ಬಿಸ್ನೆಸ್ ಮೀಟಿಂಗ್ ನಲ್ಲಿದ್ರು ಓಡೋಡಿ ಬರ್ತಾನೆ ಅಂತ ಆಟಿಟ್ಯೂಡ್ ತೋರಿಸಿದ್ಲು. ವಿಕ್ರಮ್ ನಗ್ತಾ, ಸರಿಗ ಸಿಗಲ್ಲ, ರಾತ್ರಿ ಕೋರಮಂಗಲದ ಕ್ಲಬ್ಗೆ ಬನ್ನಿ ಅಂತ VIP ಪಾಸ್ ಕೊಟ್ಟ. ತನ್ವಿಗೆ ಆ ಕ್ಲಬ್ ಎಂಟರ್ ಆಗೋಕೆ ಸಿಕ್ಕ ಪಾಸ್ ನೋಡಿ ಖುಷಿ ಆಯ್ತು.